ಇನ್ನು ಆರ್ಸಿಬಿ ಅಭಿಮಾನಿಗಳಿಗೆ ಇವತ್ತು ಗುಡ್ ನ್ಯೂಸ್ ಸಿಗುತ್ತಾ? ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಆಡಿಸುವ ಬಗ್ಗೆ ಮಹತ್ವದ ಸಭೆ ಇವತ್ತು ನಡೆಯುತ್ತೆ. ಬಹಳ ದಿನಗಳಿಂದ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವಾಗ ಮ್ಯಾಚ್ಗಳು ನಡೆಯುತ್ತೆ? ವಿಧಾನಸೌಧ ಸಮಿತಿ ಕೊಠಡಿಯಲ್ಲಿ ಇವತ್ತು ಸಭೆ ನಡೀತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಅವರು, ಡಿಜಿಐಜಿಪಿ ಸಲೀಂ ಅಹಮದ್, ಬೆಂಗಳೂರು ಪೊಲೀಸ್ ಆಯುಕ್ತ ಸಿವಂತ್ ಕುಮಾರ್ ಸಿಂಗ್, ಹಾಗೆ ಆರ್ಸಿಬಿ ಸಿಇಒ ರಾಜೇಶ್, ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್, ಅದರ ಜೊತೆಯಲ್ಲಿ ನಗರಾಭಿವೃದ್ಧಿ ಇಲಾಖೆ ಎಸಿಎಸ್ ತುಷಾರ್ ಗಿರಿನಾಥ್, ಹಾಗೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ನಡಿಬೇಕಾ ಬೇಡ್ವಾ ಈ ಬಗ್ಗೆ ಇವತ್ತು ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ. ಯಾಕಂದ್ರೆ ಸಾಕಷ್ಟು ದಿನಗಳಿಂದಲೂ ಕೂಡ ಈ ಬಗ್ಗೆ ಬಹಳ ಅಡೆತಡೆಗಳು ಎದುರಾಗ್ತಲೇ ಇದೆ. ಒಂದ್ ಕಡೆ ಕೆಎಸ್ಸಿಎ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅನ್ನ ಮನವೊಲಿಸುವಂತಹ ಪ್ರಯತ್ನಗಳನ್ನ ಮಾಡ್ತಲೇ ಬಂತು. ಈ ಬಗ್ಗೆ ಗೃಹ ಸಚಿವರು ಕೂಡ ಮಾತನಾಡಿದ್ರು. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು, ಇಲ್ಲ ಅದಕ್ಕೆ ಇಲ್ಲಿ ಪಂದ್ಯ ನಡೆಯೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅದನ್ನ ಮಾಡೋದಕ್ಕೆ ರೆಡಿ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಹೀಗಾಗಿ ಕೊನೆಯದಾಗಿ ಯಾವ ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥ ವಿಚಾರದಲ್ಲಿ ಇವತ್ತು ಮಹತ್ವದ ಸಭೆ ಆಗ್ತಾ ಇರೋದು. ಸಭೆಯ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪರಮೇಶ್ವರ್ ಅವರು, ಡಿಜಿಐಜಿಪಿ ಸಲೀಂ ಅಹಮದ್ ಅವರು, ಬೆಂಗಳೂರು ಪೊಲೀಸ್ ಆಯುಕ್ತರಾದಂತಹ ಸಿವಂತ್ ಕುಮಾರ್ ಸಿಂಗ್ ಅವರು, ಹಾಗೆ ಆರ್ಸಿಬಿ ಸಿಇಒ ರಾಜೇಶ್ ಅವರು ಕೂಡ ಭಾಗಿಯಾಗಿದ್ದಾರೆ. ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರಿದ್ದಾರೆ. ಡಿಜಿಐಜಿಪಿ ಸಲೀಂ ಅವರು, ಆರ್ಸಿಬಿ ಸಿಇಒ ರಾಜೇಶ್ ಅವರು, ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು, ಹಾಗೆ ನಗರಾಭಿವೃದ್ಧಿ ಇಲಾಖೆ ಎಸಿಎಸ್ ತುಷಾರ್ ಗಿರಿನಾಥ್ ಅವರು, ಹಾಗೆ ಜಿಬಿಎ ಮುಖ್ಯ ಆಯುಕ್ತರಾದಂತಹ ಮಹೇಶ್ವರ್ ರಾವ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ಪಂದ್ಯಗಳನ್ನ ನಡೆಸಬೇಕು ಅಂತ ಆದಲ್ಲಿ ಏನೆಲ್ಲ ವ್ಯವಸ್ಥೆಗಳು ಬೇಕಾಗುತ್ತೆ, ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಇಂತಹ ಅಂದ್ರೆ ಏನು ಕಾಲ್ತುಳಿತದಂತಹ ಪ್ರಕರಣಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಮ್ಯಾನೇಜ್ ಮಾಡುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಈ ಇಂದು ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಆರ್ಸಿಬಿ ಕೆಎಸ್ಸಿಎನವರು ಅಭಿಪ್ರಾಯ ಹೇಳ್ತಾರೆ. ನಮ್ಮ ಅಧಿಕಾರಿಗಳು ಇಂದು ವರದಿ ಸಲ್ಲಿಸುತ್ತಾರೆ. ಇದು ಗೃಹ ಸಚಿವ ಪರಮೇಶ್ವರ್ ಅವರ ಪ್ರತಿಕ್ರಿಯೆ. ನ್ಯಾಯಮೂರ್ತಿ ಕುನ್ಹಾ ವರದಿ ಶಿಫಾರಸು ಎಷ್ಟು ಜಾರಿಯಾಗಿದೆ ನೋಡ್ತೀವಿ. ಇಂದು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರ ಚರ್ಚೆಯನ್ನ ಮಾಡ್ತೀವಿ. ಎಲ್ಲವನ್ನ ಗಮನಿಸಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ವಿಚಾರವಾಗಿ ಒಂದು ಮಹತ್ವದ ಸಭೆ ಇದೆ. ಏನ್ ತೀರ್ಮಾನ ಆಗೋದು, ಏನ್ ಔಟ್ಪುಟ್ ಎಕ್ಸ್ಪೆಕ್ಟ್ ಮಾಡಿ ಅಲ್ಲ ಗೊತ್ತಿಲ್ಲ. ಅವ್ರು ಏನು ವರದಿಯನ್ನ ಕೊಡಬೇಕು ಅಂತ ಹೇಳಿದೆ. ನಮ್ಮ ಏನು ಅಧಿಕಾರಿಗಳಿಗೆ ಸಮಿತಿ ಮಾಡಿದ್ವಲ್ಲ, ಆ ಸಮಿತಿ ವರದಿಯನ್ನು ಒಪ್ಪಿಸ್ತಾರೆ. ಮತ್ತು ಕೆಎಸ್ಸಿಎನವರು, ಆರ್ಸಿಬಿನವರು ಅವರ ಅಭಿಪ್ರಾಯಗಳು, ಅವರು ಅಹವಾಲು ಏನಿದೆ ಅಂತ ಅವರು ತಿಳಿಸ್ತಾರೆ. ಚರ್ಚೆ ಮಾಡ್ತೀವಿ. ಮಾನ್ಯ ಜಸ್ಟಿಸ್ ಕುನ್ನಾ ಅವರ ವರದಿಯಲ್ಲಿ ಅವರ ರೆಕಮೆಂಡೇಶನ್ಸ್ ಏನಿತ್ತು, ಎಷ್ಟರ ಮಟ್ಟಿಗೆ ಅದಕ್ಕೆ ಅನುಷ್ಠಾನ ಆಗಿದೆ ಅನ್ನೋದನ್ನು ನೋಡಿ ಆನಂತರ ತೀರ್ಮಾನ ತಗೊಳ್ತೀವಿ. ಚರ್ಚೆ ಮಾಡ್ತೀವಿ ಇವತ್ತು. ಆನಂತರ ನಾನು ಸಂಜೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟಿಗೆ ಬ್ರೀಫ್ ಮಾಡ್ತೀನಿ. ಯಾಕೆಂದರೆ ಕ್ಯಾಬಿನೆಟ್ಟು ನನಗೆ ಅಥರೈಸ್ ಮಾಡಿದರು. ನಾನು ಮತ್ತೆ ಅಭಿಪ್ರಾಯಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಕ್ಯಾಬಿನೆಟ್ಟಿಗೆ ಬ್ರೀಫ್ ಮಾಡಬೇಕಲ್ವಾ. ಸೊ ಆನಂತರ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತೀನಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಗಮನಿಸ್ತಾ ಇರುವ ಹಾಗೆ ಹಿಂದಿನಿಂದಲೂ ಕೂಡ ಕೆಎಸ್ಸಿಎ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮನವೊಲಿಸುವಂತಹ ಪ್ರಯತ್ನಗಳು ಸುಮಾರು ನಡೀತು ಅಂತಲೇ ಹೇಳಲಾಗ್ತಾ ಇತ್ತು. ಜೊತೆಗೆ ಅಧಿಕಾರಿಗಳು ಕೂಡ ಫೀಲ್ಡ್ಗೆ ಬಂದು ಪರಿಶೀಲನೆಯನ್ನ ನಡೆಸಿದ್ರು. ಇದೆಲ್ಲ ಆದ ನಂತರದಲ್ಲೂ ಕೂಡ ಇದು ಮ್ಯಾಚ್ ನಡೆಯುತ್ತಾ ಇಲ್ವಾ ಈ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಂತೂ ಇದ್ದೇ ಇತ್ತು. ಇವತ್ತು ಒಂದು ಸಭೆ ಆಗ್ತಾ ಇದೆ. ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು, ಫೈನಲ್ ಡಿಸಿಷನ್ ಏನು ಹರೀಶ್? ಮಧು, ಈಗ ಮಹತ್ವದ ಸಭೆ ನಡೀತಾ ಇದೆ. ವಿಧಾನಸೌಧದ ಸಮಿತಿಯ ಕೊಠಡಿಯಲ್ಲಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಸಭೆ. ಈ ಸಭೆಯಲ್ಲಿ ಕಮಿಟಿಯ ಸದಸ್ಯರು ಕೂಡ ಭಾಗವಹಿಸಿರುವಂತಹದ್ದು. ಜೊತೆಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸೇರಿದಂತೆ ಕೆಎಸ್ಸಿಎ ಪದಾಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಆಡಿಸಬೇಕೋ ಬೇಡವಾ ಅನ್ನುವಂಥದ್ರ ಬಗ್ಗೆ ಇವತ್ತಿನ ಸಭೆ ನಡೀತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಐಪಿಎಲ್ ಪಂದ್ಯಗಳನ್ನು ಆಡಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇರುವಂತಹದ್ದು. ಮತ್ತೆ ಕೆಎಸ್ಸಿಎ ಪದಾಧಿಕಾರಿಗಳು ಕೂಡ ಅದೇ ರೀತಿಯಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಿಂದೆ
ರಣಜಿ ಪಂದ್ಯಗಳನ್ನ, ವಿಜಯ ಹಜಾರೆ ಪಂದ್ಯಗಳನ್ನ ಇಲ್ಲಿ ಆಡಿಸಬೇಕು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ KCA ಬಹಳ ಪ್ರಯತ್ನವನ್ನ ಮಾಡಿತು. ಆದರೆ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರಲಿಲ್ಲ. ಯಾಕಂತಂದ್ರೆ ಕುನ್ನಾ ವರದಿಯ ಮಾರ್ಗಸೂಚಿಗಳನ್ನ ಏನು ಕೊಟ್ಟಿದ್ದು ಅವನ್ನ ಯಾವನ್ನೂ ಕೂಡ ಪೂರೈಸಿಲ್ಲ ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು. ಅದಾದ ನಂತರ ಕಮಿಟಿಯನ್ನು ಕೂಡ ಮಾಡಲಾಗಿತ್ತು, ರಾಜ್ಯ ಸರ್ಕಾರದಿಂದ ಒಂದು ಕಮಿಟಿಯನ್ನ ಮಾಡಲಾಗಿತ್ತು. ಆ ಕಮಿಟಿ ಸಂಪೂರ್ಣವಾಗಿ ಮೈದಾನಕ್ಕೆ ಭೇಟಿಯನ್ನು ಕೊಟ್ಟು ಏನೇನೆಲ್ಲ ವ್ಯವಸ್ಥೆಗಳಿದೆ ಅಂದ್ರೆ ಕುನ್ನಾ ವರದಿಯಲ್ಲಿರ್ತಕ್ಕಂಥ ಮಾನದಂಡಗಳನ್ನ, ಅಂಶಗಳನ್ನ ಪೂರೈಸಿದ್ದಾರಾ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಒಂದು ಪರಿಶೀಲನೆಯನ್ನ ಮಾಡಲಾಯಿತು. ಪರಿಶೀಲನೆ ಆದ ಬಳಿಕ ಇವತ್ತು ಗೃಹ ಸಚಿವರಿಗೆ ವರದಿಯನ್ನ ಕೊಡ್ತಾ ಇದ್ದಾರೆ. ಈ ವರದಿ ಬಹಳಷ್ಟು ಮುಖ್ಯ ಆಗುತ್ತೆ. ಅಂದ್ರೆ KCA ನವರು ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ಗಳನ್ನ ಆರಂಭಿಸಬೇಕೋ ಬೇಡವಾ ಅನ್ನುವಂಥದ್ರ ಬಗ್ಗೆ ಇವತ್ತು ಚರ್ಚೆ ಆಗ್ತಿರುವಂತಹದ್ದು. ವರದಿಯಲ್ಲಿರ್ತಕ್ಕಂಥ ಅಂಶಗಳೇನು ಮತ್ತೆ ಕುನ್ನಾ ವರದಿಯಲ್ಲಿರ್ತಕ್ಕಂಥ ಅಂಶಗಳನ್ನ ಎಲ್ಲವನ್ನು ಕೂಡ KCA ನವರು ಪೂರೈಸಿದ್ದಾರಾ ಅನ್ನುವಂತಹದ್ದು. ಜೊತೆಗೆ ಇವತ್ತಿನ ಸಭೆ ಬಹಳಷ್ಟು ಮುಖ್ಯ ಆಗುತ್ತೆ. ಗೃಹ ಸಚಿವರು ಇವತ್ತು ಈ ಸಭೆಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮತ್ತೆ ಈ ಸಭೆಯ ಅಂತಿಮ ಅಂತಲ್ಲ, ಈ ಸಭೆಯ ಬಳಿಕ ಈ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳನ್ನ ಕ್ಯಾಬಿನೆಟ್ ಸಭೆಯಲ್ಲಿಟ್ಟು ಚರ್ಚೆಯನ್ನು ನಡೆಸಲಾಗುತ್ತೆ. ಕ್ಯಾಬಿನೆಟ್ ತೆಗೆದುಕೊಳ್ಳುವಂತ ನಿರ್ಧಾರ ಬಹಳಷ್ಟು ಮುಖ್ಯ ಆಗಿರುತ್ತೆ. ಇವತ್ತು ಸಂಜೆ 6:30ಕ್ಕೆ ಕ್ಯಾಬಿನೆಟ್ ಸಭೆ ನಡೀತಾ ಇದೆ. CM ನೇತೃತ್ವದಲ್ಲಿ ನಡೆಯುವಂತ ಕ್ಯಾಬಿನೆಟ್ ಸಭೆಯಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರ ಬಹಳಷ್ಟು ಮುಖ್ಯ ಆಗುತ್ತೆ. ಈಗ RCB ಅಭಿಮಾನಿಗಳು ಕೂಡ ಬಹಳಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿಯೇ IPL ಪಂದ್ಯಗಳನ್ನು ಆಯೋಜಿಸಬೇಕು ಅನ್ನುವಂಥ. ಮತ್ತೆ KCA ಪದಾಧಿಕಾರಿಗಳು ಕೂಡ ಅದೇ ರೀತಿಯಾದಂತಹ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿಯೇ ಈ ಒಂದು RCB ಮ್ಯಾಚ್ಗಳನ್ನ ನಡೆಸಬೇಕು, ಮತ್ತೆ ಬೇರೆ ಕಡೆ ಹೋಗ್ಲಿಕ್ಕೆ ಬಿಡಬಾರ್ದು. ಪುಣೆಯಲ್ಲಿ ಆಗುತ್ತೆ ಮತ್ತೆ ಬೇರೆ ಬೇರೆ ಕಡೆ ರಾಯ್ಪುರದಲ್ಲಿ ಆಗುತ್ತೆ ಅನ್ನುವಂಥ ಚರ್ಚೆಗಳು ಏನು ನಡೀತಾ ಇದೆ, ಅದ್ಯಾವುದು ಕೂಡ ಆಗಬಾರ್ದು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಬೆಂಗಳೂರಿನಲ್ಲಿಯೇ IPL ಪಂದ್ಯಗಳು, RCB ಪಂದ್ಯಗಳ ನಡಿಬೇಕು ಅನ್ನುವಂತಹ ಈಗ ಹೋರಾಟ ಶುರು ಆಗಿರುವಂತಹದ್ದು. ಹಾಗಾಗಿ ಇವತ್ತು ಗೃಹ ಸಚಿವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಬಹಳಷ್ಟು ಮುಖ್ಯ ಆಗುತ್ತೆ. ನಂತರ ಕ್ಯಾಬಿನೆಟ್ ನಲ್ಲಿ ಇತರ ಸಚಿವರುಗಳು, CM ಯಾವ ರೀತಿ ಅಂತ ಒಂದು ನಿರ್ಧಾರನ ಹೊರ ಹಾಕ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಮಧು.